ಏನು ಹೇಳ್ಬೇಕಂತ ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಮಾತಾಡಕ್ಕೆ ಬರಲ್ಲ, ಇದ್ರ ಎಕ್ಸ್ಪ್ಲೇನು ನಮಗೆ ಗೊತ್ತಿಲ್ಲ. की रानी है, जीवन उसका पानी है, यहाँ मर के पड़ी हुई है. ಅದಕ್ಕೆ ಹಂಗೆ ಹಿಡ್ಕೊಂಡು ಹೋಗ್ತೀನ ಮುಜುಗುರ ಒಂಥರ ಕ್ಯಾಮ್ರಾ ಓಪನ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಒಂಥರ ನೋಡ್ತಾರ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇರೋದು ಪೋರ್ಟ್ ಪಕೋಡಾಗೆ. ಗೋವಾದಲ್ಲಿರೋದು ಪೋರ್ಟ್ ಪಕೋಡ. ಇದ್ರ ಬಗ್ಗೆ ಇತಿಹಾಸ. ನಾವು ಇವತ್ತು ಹೋಗ್ತಾ ಇರೋದು ಪೋರ್ಟ್ ಪಕೋಡಾಗೆ. ನಾವು ಗೋವಾದಲ್ಲಿರುವ ಪೋರ್ಟ್ ಪಕೋಡಾಗೆ ಐತಿಹಾಸಿಕ ಪ್ಲೇಸ್ ಇದ್ದು, ಅಲ್ಲಿ ಹೋಗಿ ಯಾವ ರೀತಿ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಫುಲ್ ಆಗಿ. ಸೊ ಈಗ ಹೋಗ್ತಾ ಇದೀವಿ, ನೋಡೋಣ ಬನ್ನಿ. ಎಲ್ಲೋ ಗೋವಾದಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಏನಂದ್ರೆ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಲೇಬೇಕು. ಯಾರು ಹಾಕ್ಲಿಲ್ಲ ಅಂದ್ರೆ ಅವ್ರಿಗೆ ತಕ್ಷಣವಾಗಿ ಫೈನ್ ಅನ್ನು ಕಟ್ಟೇ ಬಿಡ್ತಾರೆ. ಆ ರೀತಿ ಸಿಸ್ಟಮ್ ಇಲ್ಲಿ ವರ್ಕ್ ಆಗುತ್ತೆ. ಸೊ ಈಗ ಪಂಡಿಯಿಂದ ಆ ಕಡೆಯಿಂದ ಫೆರಿ ಬೋಟ್ ಹೊಡ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಹೋಗ್ತಾ ಇರೋದು ಅಂತ. ನೀವು ಗೋವಾಗೆ ಬಂದಾಗ ಅಥವಾ ಪಣಜಿಗೆ ಬಂದಾಗ ನಿಮಗೆ ಕಾಮನ್ ಆಗಿ ಕಾಣುವ ಶಿಪ್ಗಳಂದ್ರೆ ಈ ರೀತಿಯ ಶಿಪ್ಗಳು, ಈ ರೀತಿಯ ದೊಡ್ಡ ದೊಡ್ಡ ಶಿಪ್ಗಳು ನಿಮಗೆ ಕಾಣ್ತಾ ಇರ್ತವೆ. ಇದನ್ನ ಬಿಗ್ ಡ್ಯಾಡಿ ಶಿಪ್ ಎಂದು ಕರೀತಾರೆ. ಬಟ್ ಇಲ್ಲಿ ಇದನ್ನು ಕ್ಯಾಶಿನೋ ಶಿಪ್ಗಳು ಎಂದು ಕರೆಯುತ್ತಾರೆ. ಗಾಡಿಯಲ್ಲಿ ಸ್ವಲ್ಪ ಪೆಟ್ರೋಲ್ ಲೋ ಇತ್ತು, ಅದಕ್ಕೆ ಅದನ್ನ ಫುಲ್ಫಿಲ್ ಮಾಡಿ ಇಲ್ಲಿಂದ ಹೋಗ್ತಾ ಇರೋದೆ. ಇಲ್ಲಿಂದ ಸೀದಾ ಹೋಗ್ತಾ ಇರೋದೇ ಫೆರಿ ಬೋಟ್ನಲ್ಲಿ. ಫೆರಿ ಬೋಟಿಂದ ಮುಂದೆ ಪೋರ್ಟ್ ತಗೊಳಕ್ಕೆ, ಯಾಕಂದ್ರೆ ಇಲ್ಲಿಂದ ಶಾರ್ಟ್ ಕಟ್ ರಸ್ತೆ ಆಗುತ್ತೆ. ಹಿಂಗೆ ಸುತ್ತಾಡ್ಕೊಂಡು ಹೋಗೋದು ಬಿಟ್ಟು ನಾವು ಇಲ್ಲಿಂದ ಶಾರ್ಟ್ ಕಟ್ ಅನ್ನ ಚೂಸ್ ಮಾಡಿದೀವಿ. ಫೆರಿ ಬೋಟ್ ಅಲ್ಲಿದೆ ಅದು, ಮತ್ತು ರಿಟರ್ನ್ ಆಗಿ ಇಲ್ಲೇ ಬರುತ್ತೆ. ಮತ್ತು ಇಲ್ಲಿಂದ 5 ರೂಪಾಯಿ ಕಾಸ್ಟ್ ಇರ್ಬೋದು ಅಂತ. ಅಲ್ಲಿಂದ ನಾವು ಡೈರೆಕ್ಟ್ ಇಂದ ಹೋಗ್ತಾ ಇದೀವಿ. ಫೆರಿ ಬೋಟಿಂದ ಇಳಿದ ಮೇಲೆ ಡೈರೆಕ್ಟ್ ಬಂದಿದ್ದೆ ಬೇತಿಗೆ. ಬೇತಿಯಿಂದ ಇಲ್ಲಿಂದ ಹೋಗ್ತಾ ಇದೀವಿ ಸಾಕುಡಾಗಿ. ಜರ್ನಿ ಫುಲ್ ಸಖತ್ ಆಗಿದೆ, ಮಸ್ತ್ ಆಗಿದೆ. ಗೋವಾದಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮ್. ಎಲ್ಲ ಕರ್ನಾಟಕ ಮಾಡಿದೆ, ಈಗ ಗೋವಾದಲ್ಲಿ ಮಾಡ್ತಾ ಇರೋದು ಫಸ್ಟ್ ಇದು. ಇಲ್ಲಿಂದ ಡೈರೆಕ್ಟ್ ಹೋಗ್ತಾ ಇರೋದೇ ಇವಾಗ ರಸ್ತೆ ಹಿಡ್ಕೊಂಡು. ಒಳ್ಳೆ ನೇಚರ್ ಇದೆ ಈ ಕಡೆ. ಯಾವ ತರ ವಿಸಿಟ್ ಮಾಡಿದ್ರೆ ಪೋರ್ಟ್ ಅಗೋಡಾಗೆ ಬನ್ನಿ. ಅಗೋಡ ರೈಟ್, ಅಗೋಡಾಗೆ ಬನ್ನಿ. ನೇಮ್ ಮಾತ್ರ ಹೇಳಕ್ಕೆ ಒಂಥರ ಅಗೋಡ ಡಿಫಿಕಲ್ಟು. ತಕ್ಷಣ ಗೊತ್ತಾಗಲ್ಲ ಏನ್ ಹೇಳ್ಬೇಕಂತ ಹೇಳಿ, ಆ ರೀತಿ ನೇಮ್ ಇದೆ ಅದು. ಕೂದಲೆಲ್ಲ ಹಾಕ್ತಾ ಇದೆ, ಅಷ್ಟು ಸ್ಪೀಡ್ ಆಗಿ ಓಡ್ತಾ ಹೋಗ್ತಾನೆ ನಮ್ಮ ತಮ್ಮ. ಅಲ್ಲಿ ಪುಟ್ಟದ ಮಲ್ಲಿಕ ಡೈರೆಕ್ಟ್ ಮಾಡೋಣ. ಸಂತ ಇದೆ, ಹೋಗ್ತಾ ಇದ್ವಿ ಮುಂದೆ. ಹಾಗೆ ರೋಮಾಂಚಕರವಾಗಿದೆ ಪ್ರಯಾಣ. ಮಾತ್ರ ಸಖತ್ತಾಗಿ ನಡೀತಾ ಇದೆ. ಹಾಗೆ ಮುಂದೆ ಹೋಗ್ತಾ ಇದೀವಿ. ಇಲ್ಲೊಂದು ಬ್ರಿಡ್ಜ್ ಬಂದಿದೆ. ಮಾಂಡವಿ ನದಿ ಇರ್ಬೋದು ಇದು. ಇದೇ ನೀರಿಗೋಸ್ಕರ ಅವರು ಆ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸಖತ್ತಾಗಿದೆ. ಹಾಗೆ ಯಾವ ಮಾಡ್ತಾರೆ. ಸೊ ಅಗೋಡ ಪ್ಲೇಸ್ಗೆ ರೀಚ್ ಆಗಿದ್ವಿ. ಈಗ ರೀಚ್ ಆಗಿಲ್ಲ, ಇನ್ನೂ ಸ್ವಲ್ಪ ದೂರ ಇದೆ ಅದು. ಆದ್ರೆ ಅದರ ಏರಿಯಾಗೆ ರೀಚ್ ಆಗಿದೀವ. ಇಲ್ಲಿಂದ ಡೈರೆಕ್ಟ್ ಅಗೋಡ ಕಡೆ ಅಲ್ಲ, ಅದ್ರ ಪ್ಲೇಸ್ಗೆ ರೀಚ್ ಆಗಿದೀವಿ ಇವಾಗ. ಇನ್ನೊಂದು 5-6 ಮಿನಿಟ್ ದಾರಿ ಇದೆ. ಅಲ್ಲಿ ಮುಟ್ಟಿದ ತಕ್ಷಣ ಇಲ್ಲಿ ಬೋಟ್ ರೈಡ್ ಮಾಡ್ತಾರೆ. ನಾವು ಬೋಟ್ ರೈಡ್ ಮಾಡಕ್ಕಿಲ್ಲ, ಬಟ್ ಲೋ ಬಜೆಟ್ ಇರಾಕಿಲ್ಲ. ಗೇಟ್ ಗಾಡಿನ ಪೇ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡಿ
ಇಲ್ಲಿಂದ ಮುಂದೆ ಟಿಕೆಟ್ ಕೌಂಟ್ರಿಗೆ ಟಿಕೆಟ್ ತಗ್ಸಕ್ ಹೋಗಿದ್ವಿ. ಇಲ್ಲಿ ಮಾತ್ರ ಫುಲ್ ಕಿರಿಕಿರಿ. ಫೈನಲ್ ರೀಚ್ ಆದ್ವಿ ನಾವು ಫೋರ್ಟ್ ಪಗೋಡಾಗೆ. ಟಿಕೆಟ್ ತೊಗೊಳಕ್ಕೆ ಭಾಳ ಕಿರಿಕಿರಿ ಇಲ್ಲಿ, ಭಾಳ ಅಂದ್ರೆ ಭಾಳ ಕಿರಿಕಿರಿ. ಫಾರಿನರಿಗೆ 300 ರೂಪಾಯಿ ಅಂದರೆ ನಮಗೆ 25 ರೂಪಾಯಿ ಆ ರೀತಿ ಇತ್ತಿಲ್ಲಿ. ಎಲ್ಲ ಡಿಫ್ರೆಂಟ್. ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗಿ ಭಾಳ ಕಿರಿಕಿರಿ ಆಗಿ ಲೇಟ್ ಆಯ್ತು ಸ್ವಲ್ಪ ಒಳಗೆ ಬರೋಕೆ. ಆದರೂ ಸಹ ಈಗ ಬಂದುಬಿಟ್ವಿ. ಏನಪ್ಪ ಇಲ್ಲಿನ ಇತಿಹಾಸ ಅಂದರೆ ವ್ಯೂ ಮಾತ್ರ ಚೆನ್ನಾಗಿದೆ ನೋಡೋಕ್ಕೆ, ಸಖತ್ತಾಗಿದೆ. ಬಂದು ನೋಡ್ಬೋದು. ಯಾವ ಥರ ಗೋವಾ ವಿಸಿಟ್ ಮಾಡಿದ್ರೆ ಬಂದು ಇಲ್ಲೇ ನೋಡ್ಬೋದು ನೀವು. ವ್ಯೂ ಸಖತ್ತಾಗಿದೆ, ಸಖತ್ತಾಗಿದೆ. ಬರೀ ಕಪಲ್ಸ್ ಬಂದೇ ಕುಂದ್ಬಿಟ್ಟಾರೆ. ಪಕ್ಕಳಂದ ಯಾರ್ದೇನು ಹೆದರ್ತೀರಿ ನಮಗೆ? ಯಾರ್ಯಾರು ಹೆದರ್ಕಿ ಹಂಗೆ ಹಿಡ್ಕೊಂಡು ಹೋಗ್ತೀನ ಮುಜುಗುರ. ಒಂಥರ ಕ್ಯಾಮ್ರಾ ಓಪನ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಒಂಥರ ನೋಡ್ತಾರೆ. ಯಾರು ನೋಡಿಲ್ಲ ಮನುಷ್ಯರಿಗೆ ಯಾವತ್ತು ನೋಡಿಲ್ಲ ಕ್ಯಾಮ್ರಾ ತೊಗೊಂಡು ಹೋಗೋತಿದ್ದೆ ಆ ರೀತಿ. ಎಲ್ಲಿಂದ ಹೋಗೋಣ? ನಮಗೆ ಯಾರು ಕೇಳೋರು ಹೇಳೋರು ಇಲ್ಲಿ ಯಾರೂ ಪರಿಚಯ ಇಲ್ಲ. 3 ನಿಮಿಷದ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಸುಮ್ಮಾಗ್ಬಿಡ್ತಾರೆ. ದಿನಕ್ಕೆ 30 ಸರಿನಾರು ನಾನು ಕೈಗೆ ಹಿಂಗೆ ಕೂತ ಮಾಡ್ಕೊಂಡಿರ್ತೀನಿ. ಫುಲ್ ಟೂರ್ ಮಾಡೋಣ ಇವತ್ತಿನ ಫೋರ್ಟ್ ಇಲ್ಲ. ಎದಿ ಮೇಲೆ ಬರಾವತೈತಿ ಆ ರೀತಿ. 1409 ಕಟ್ಟಿರೋ ಪೋರ್ಚುಗೀಸರು ಇದನ್ನ. ಭಾಳ ಹಳೇದ, ತುಂಬಾ ಹಳೇದ. फालतू आदमी जाए ಟಚರ್ ಮತ್ತು ಮರಾಠರಿಂದ ದಾಳಿಯಿಂದ ತಪ್ಪಿಸ್ಕೊಳಕ ಈ ಪೋರ್ಟನ್ನು ಕಟ್ಟಿದ್ರು. ಮತ್ತು ಹಡಗುಗಳಿಗೆ ಸಿಹಿ ನೀರು ಒಯ್ಯಾಕ ಅಂಥೇಳಿ ಬಿಟ್ಟಾರ. ಬಟ್ ನಮಗೆ ಎಲ್ಲೂ ಸಿಹಿ ನೀರು ಕಾಣಾವತ್ತಿಲ್ಲ. ಅಲ್ಲಲ್ಲಿ ಗುಹೆಗಳು ಕಾಣಾವತ್ತವ. ಗುಹೆಗಳು ತೋರಿಸ್ತೀನಿ ಅಂತ ಮಾಡಾಕ ಒಂದು ಟಿಕೆಟ್ ತೊಗೊಂಡಿನಿ ನಾನು. ಇವ ಏನು ಹೇಳ್ಕೊಡಾವತ್ತ ನೋಡ್ರಿ ಇಲ್ಲಿ. ಅಲ್ಲಲ್ಲಿ ಗುಹೆಗಳು ಮಾಡ್ಯಾರ. ಅದು ಮೋಸ್ಟ್ಲಿ ಗಿಲಿ ಬರ್ತಿದ್ವಿ ನೋ ಮಾರಯ್ಯ. ಯುದ್ಧ ಮಾಡಿಸ್ತಿದ್ರು ಇಲ್ಲಿ. ಲೈಟ್ ಹೌಸ್ ಅವರ ಅಲ್ಲೊಬ್ಬ ಸೈನಿಕ ನಿಂತ್ಕೊಂಡು ಯಾರು ಬರಾವ್ತಾರೆ ಯಾರಿಲ್ಲ ಅಂತ ನೋಡ್ತಿರ್ಬೋದು ಅಲ್ಲಿಂದ. ಟೂರಿಸ್ಟ್ಗಳು ಭಾಳ ಬಂದಾರ. ಟೂರಿಸ್ಟ್ಗಳು ಭಾಳ ಮಂದಿ ಅಂದ್ರೆ ಭಾಳ ಮಂದಿ ಕಾಣಾವ್ತಾರೆ. ಅಲ್ಲಲ್ಲಿ ಗುಹೆಗಳು. ಇದನ್ನೇ ಪೋರ್ಟ್ ಅಗೋಡ ಅಂತ ಕರೀತಾರೆ. ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಪೋರ್ಟ್ ಅಗೋಡ. ಫುಲ್ ಎಕ್ಸ್ಪ್ಲೋರ್. ಇದೊಂದು ಕೆಟ್ಟ ಹವ್ಯಾಸ ಒಂದು ಹೋಗಲ್ಲಪ್ಪ, ಹಿಂಗೆ ತಲೆ ಕೂದಲ ಸರಿ ಪಡ್ಕೊಳೋದು. ಫಸ್ಟ್ ಗಾಡಿ ಮೇಲೆ ಬಂದೀವಿ. ಯಾರ ನನ್ನ ದುಶ್ಮನ್ ಬಂದ್ರೆ ಇಲ್ಲ ಹಾಕೊಂಡು ನೋಡ್ರಿ. ಇದನ್ನು ಮೋಸ್ಟ್ಲಿ ಈಗೀಗ ಮಾಡ್ಸಿರ್ಬೋದು. ಬಟ್ ಇದನ್ನು ಅದು ಫಸ್ಟಿಂದ ಇರ್ಬೋದು. ಯಾರೂ ಕ್ಲೀನ್ ಮಾಡಿಲ್ಲ ಅಷ್ಟೊಂದಿನ. 300 ರೂಪಾಯಿ ಟಿಕೆಟ್ ತೊಗೋತಾರೆ ಇವರೆಲ್ಲ. ಕ್ಲೀನ್ ಮಾಡಿಸ್ಬೇಕಿಲ್ಲ, ಎಲ್ಲ ಚಲೋ ಇರ್ಬೇಕು, ಚಲೋ ಮಾಡಿಸ್ಬೇಕು. ನೋಡಿದವ್ರಿಗೆ ಹೆಂಗೆ ಅನ್ನಿಸ್ಬೇಕು. ನಮ್ಮ ದೇಶ ಸಿವಿಕ್ ಸೆನ್ಸ್ ಅಂದ್ರೆ ಇಲ್ಲಿ ಬಾಟ್ಲಿ ತೋರಿಸ್ಪತ್ ಹೇಳಬೇಕು. ನಮ್ಮ ದೇಶ ಸಿವಿಕ್ ಸೆನ್ಸ್ ಐತೆ ನೋಡ್ರಿ. ಒಬ್ಬೊಬ್ಬರು ಕಿಡಿಗೇಡಿಗಳು ಬಂದು ಮಾಡಿರ್ತಾರೆ ಎಲ್ಲರಿಗೆ ಹಂಗಂತೇನಿ. ಟೂರಿಸ್ಟ್ಗಳು ಮಾತ್ರ ಭಯಂಕರ. ಸಖತ್ತಾಗಿದೆ ನೋಡಕ್ಕೆ ಮಾತ್ರ. ಇವು ಮಾತ್ರ ಭಯಂಕರ. ಸಖತ್ತಾಗಿದೆ ನೋಡಕ್ಕೆ ಮಾತ್ರ ಇಲ್ಲಿ.
ಅಲ್ಲೇ ಮಳೆ ಆಗ್ತಿರ್ಬೋದು ಅಲ್ಲಿ ಯಾವ ರೀತಿ ಕಾಣೋದಿಲ್ಲ ಮೀನುಗಾರ ಪರಿಸ್ಥಿತಿನ ಅಷ್ಟೇ ದುಡಿಯೋಕ್ಕೋಸ್ಕರ ಜೀವನ ಮಾಡೋದು ಅಲ್ಲಿ ಮೋಸ್ಟ್ಲಿ ಮಳೆ ಬರತ್ತಿರ್ಬೋದು ಅಲ್ಲಿ ಆಗ ಪಾಣಿ ಅನ್ಸ್ಕೊತ ಹ್ಮ್ ನೋಡಿದ್ರೆ ಬೆಂಕಿ ಬಿಸಿಲು ಅತ್ತ ನೋಡಿದ್ರೆ ಮಳೆ ಸೊ ನೋಡೋಕ್ಕೆ ತುಂಬಾ ಅದ್ಭುತವಾಗಿದೆ ಫುಲ್ ಪೈಸಾ ವಸೂಲು ಅನ್ಬೋದು ನಾವು ಕೊಟ್ಟಿದ್ದು ಟೋಟಲ್ ಆಗಿ ಅಂದ್ರೆ 50 ರೂಪಾಯಿ ಅಂದ್ರೆ ಇಬ್ಬರು ಮಂದಿ ಜೊತೆ ಅಂದ್ರೆ 50 ರೂಪಾಯಿ ಅಂದ್ರೆ 50 ಅಂದ್ರೆ 100 ರೂಪಾಯಿ 100 ರೂಪಾಯಿ ಕೊಟ್ಟಿದ್ದೆ ಫುಲ್ ಪೈಸಾ ವಸೂಲು ತುಂಬಾ ಜನ ಟೂರಿಸ್ಟ್ಗಳು ಬಂದಿದ್ದಾರೆ ನೋಡಕ್ಕೆ ಫುಲ್ ಸಖತ್ತಾಗಿದೆ ಇದು ಮಾತ್ರ ಸಖತ್ತಾಗಿದೆ ಇಲ್ಲಿ ಫೋಟೋ ಶೂಟ್ ಮಾಡಕ್ಕೆ ಮಾತ್ರ ಬೆಂಕಿ ಆಗಿದೆ ಇದು ಮತ್ತ ಏನ್ ಹೇಳ್ಬೋದು ಅಂದ್ರೆ ಇಲ್ಲಿ ಒಮ್ಮೆನಾರು ವಿಸಿಟ್ ಮಾಡಿ ಬಂದು ನಿಮಗೆ ಇಷ್ಟವಾದ್ರೆ ಇಲ್ಲೇ ನೀವು ವಿಸಿಟ್ ಮಾಡಿದ್ದೆ ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ನೀವು ವಿಸಿಟ್ ಮಾಡಿದೀನಿ ಅಂತ ಹೇಳಿ ಬಟ್ ನನಗೆ ಮಾತ್ರ ಬೆಂಕಿ ಅನ್ನಿಸ್ತು ನೋಡಕ್ ಪ್ಲೇಸ್ ಮಾತ್ರ ಜೈಲ್ ಕೈದಿಗಳನ್ನು ಹಾಕುವ ಜೈಲ್ ಇದು ಜೈಲು ಒಂಥರ ಗುಹಾಲೆ ಒಂಥರ ಗುಹಾಲೆ ತರ ಇದೆ ಇಲ್ಲ ಮೋಸ್ಟ್ಲಿ ಕೈದಿಗಳನ್ನ ಹಾಕ್ತಿರ್ಬೋದು ಇಲ್ಲಿ ತಂದೆ ಅದೇ ರೀತಿ ಆ ರೀತಿ ನಡೆದಿಲ್ಲ 1 2 3 4 ಅದೇ ರೀತಿ 4 5 ಕೋಟಿಗಳು ಮಾಡಿರೋದು ए भाई भैया सांप आ रहा है सांप इधर चढ़ रहा है ऊपर चढ़ रहा है ऊपर ಸಾಧ್ಯದಲ್ಲಿ ಮಿಸ್ ಆಯ್ತು ಗುರು ऊपर चढ़ रहा है ಅದ್ರ ಹಿಂದೆ ನಿಂತ್ಕೊಂಡಿದ್ದೆ ನಾನು इधर ले लो ಚಲೋ ಆಯ್ತು ನಮ್ ತಮ್ಮ ಇಲ್ಲಿ ಹಾವು ಹಂದಿ ನರಿ ಮರಿಗಳು ಎಲ್ಲ ಸುತ್ತಾಡ್ತಾ ಇದಾವ ಆರಾಮಾಗಿ ಹೋಗ್ಬೋದು ಇದ್ರ ಬಾಜು ನಿಂತ್ಕೊಂಡೆ ವಿಡಿಯೋ ಮಾಡಕ್ ಹೆದರ್ಕಿ ಇದು ಸಹ ಕೋಟೆನ ಇರ್ಬೋದ ಇದನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟಾರ ತುಂಬಿ ಇವತ್ತು ದೇವ್ರ ದಯಿಂದ ಬತ್ಕೊಂಡಿವಿ ಇನ್ನೊಂದ್ಸಲಿ ಬತ್ಕೊಳಂಗಿಲ್ಲ ಇದು ಹುಲಿಗಡೆಗೆ ಬೋದ್ರದು ಇಲ್ಲೊಂದು ಜೈಲ್ ಇದೆ ಇಲ್ಲಿ ಸಹ ಕೈದಿಗಳನ್ನು ಪೂಜೆ ಹಾಕ್ತಿದ್ರು ಪೂರ್ತಿಗಿತ್ತರು ಸಿಕ್ಕ ಡಚ್ಚರು ಮರಾಠರನ್ನು ಸಿಕ್ಕಾಕೊಂಡ್ರೆ ಅವರ ಅಂತ ಸೈನಿಕರನ್ನ ಇಲ್ಲಿ ಹಾಕ್ತಿದ್ರು ಹಿಡಿದುಕೊಂಡು ಒಳಗ್ ತೋರ್ಸು ಮಾರೆ ಒಳಗಡೆ ಒಂದ್ ಕಂಬ ತರ ಕಡೆ ಬರೇ ಇಡೀ ಪೋರ್ಟ್ ಅನ್ನ ಫುಲ್ ಬರೇ ಚಿರೇಕಲ್ ಮೋಸ್ಟ್ಲಿ ಚಿರೇಕಲ್ ಅಂತಾರಲ್ಲ ಇರಬಹುದು ಹಂಗ ಕಾಣಾವತ್ತು ಹಿರೇಕಲ್ಲಿಂದ ಇಡೀ ಪೋರ್ಟ್ ಅನ್ನ ಕಟ್ಬಿಟ್ಟಾರ ಫುಲ್ ಎಲ್ಲೂ ಸಹ ದೊಡ್ಡ ಹಾ ಅದನ್ನ ಎತ್ತಿ ಅವ್ರು ಹೆಂಗ್ ಇಟ್ಟಿರ್ಬೋದು ಅಂತೇಳಿ ನಮ್ಗೆ ಆಶ್ಚರ್ಯಕರ ಯಾಕಂದ್ರೆ ಈಗಿನ ಕಾಲದಲ್ಲಿ ಒಂದ್ 5 kg ಎಬ್ಬಸ್ಬೇಕಂದ್ರ ಮಕ್ಕಳಿಗೆ ಹೇಲ್ ಬಂದ್ಬಿಡ್ತೈತಿ ಅಂತ ಕಾಲದಲ್ಲಿ ಅವ್ರು ಆಗಿನ ಕಾಲದವ್ರು ಎಷ್ಟು ಅದರಿಂದ ಶಕ್ತಿ ಪೌರುಷದಿಂದ ಎಷ್ಟು ಎಬ್ಬಸಿ ಹಾಕ್ಯಾರ ಇದು ನಮಗ ಒಂಥರ ವಿಚಿತ್ರ ಅನ್ಸಾವತೈತಿ ಮತ್ತೇನ್ ಹೇಳ್ಬೇಕಂತ ಗೊತ್ತಿಲ್ಲ ಯಾಕಂದ್ರ ನಮಗ ಮಾತಾಡಕ್ ಬರಲ್ಲ ಇದ್ರ ಎಕ್ಸ್ಪ್ಲೇನ್ ನಮಗ್ ಗೊತ್ತಿಲ್ಲ ನಾವು ಟೂರಿಸ್ಟ್ಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡಾವತ್ತಿದ್ದ ಬಹಳ ಕಠಿಣಕರ ಆಗೈತಿ ಅಲ್ಲಿ ಕೈದಿಗಳನ್ನು ಮೋಸ್ಟ್ಲಿ ಕೂಡ ಹಾಕ್ತಿರ್ಬೋದು ಅಲ್ಲಿ ಇಲ್ಲೇ ಕೂಡಿರುವ ಕೈದಿಗಳನ್ನ ಸ್ವಲ್ಪ ಗಾಳಿ ಮತ್ತೆ ಬಿಸಿ ಬೀಳ್ಬೇಕಂತ ಹೇಳಿ ಇದನ್ನ ಈ ರೀತಿ ಮಾಡಿರ್ತಾರ ಅವ್ರು ಇದನ್ನ ಮೋಸ್ಟ್ಲಿ ಈಗೀಗ ಹಾಕಿರ್ಬೋದು ಇದನ್ನ ನೋಡಿದ್ರೆ ಆ ರೀತಿ ಕಾಣಾವತ್ತಿಲ್ಲ ಎಷ್ಟು ಜಂಗು ಇರಲಿಲ್ಲ ಯಾವ ರೀತಿ ಸಪ್ಲ ಬರಾವತ್ತಿಲ್ಲ ನೋಡಿ ಅಯ್ಯೋ ಎಷ್ಟು ಭಯಂಕರವಾಗಿದೆ ಮಾರೆ ಕೇಳಾವತ್ತಿತ್ತ ಸೌಂಡ್ ಎಲ್ಲ ಆತ್ಮಗಳು ನೋಡ್ರಿ ಅವ್ರು ಎಲ್ಲ ಆತ್ಮಗಳು ನೋಡ್ರಿ ಅವ್ರು ತೀರಾವತ್ತಿತ್ತು ಸಿಕ್ಕಾಕೊಂಡು ಕೈದಿ ಮಾತ್ರ ಊಟ ಇಲ್ಲ ಬಿಸಿಲಿಲ್ಲ ಹಂಗೆ ಒಳಗ ಸಾಯ್ತಾನೆ ಇರ್ತಾನವ ಸೈನಿಕರಾಗೋದು ಬಹಳ ಕಷ್ಟಕರ ಜೀವನ ಸೊ ಯೋಚನೆ ಮಾಡಿ ಆವಾಗಿನ ಕಾಲದಲ್ಲಿ ಸೈನಿಕರು ಹೋಗ್ತಿದ್ರು ಇದೇ ರೀತಿಯಾಗಿ ಸೇಮ್ ಟು ಸೇಮ್ ಆಗಿ ಇವ್ರು ಮ್ಯಾಗು ಸ್ಲಾ ಮಾಡ್ತಾರೆ
ಇಲ್ಲಿಂದ ಮೋಸ್ಟ್ಲಿ ಫುಡ್ ಅನ್ನ ಹಾಕ್ತಿರ್ಬೋದು ಅವರು, ಯಾಕಂದ್ರೆ ಸೈನಿಕರು ನೋಡ್ತಿರ್ಬೋದು ಇಲ್ಲಿಂದ. ಇಲ್ಲಿ ಒಳಗೆ ಪೋರ್ಟ್ದಲ್ಲಿ ಬಿಫೋರ್ ಆಫ್ಟರ್ ಯಾವ ರೀತಿ ಫಸ್ಟ್ ಇತ್ತು, ಆಮೇಲೆ ಅದನ್ನು ಹೇಗೆ ಅದನ್ನೇ ರೀಬಿಲ್ಡ್ ಮಾಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಕೆಲವು ಭಾವಚಿತ್ರಗಳನ್ನು ಹಾಕಿದ್ದಾರೆ. ಯಾವ್ದೋ ಚರ್ಚ್ ಇದೆ. ಇದು ಮೋಸ್ಟ್ಲಿ ಎಂಟ್ರಿ ಇರೈತೆ ಒಳಗೆ ನೋಡಕ್. ಮ್ಯೂಸಿಯಂ ಆಫ್ ಗೋವಾ ಇದೆ. ಮ್ಯೂಸಿಯಂ ನೆಕ್ಸ್ಟ್ ಈಗ ಲೋವರ್ ಹೋಗೋಣ. ಸೊ ಗೈಸ್, ನಾವು ಈಗ ಬಂದಿದ್ದೀವಿ ಲೋವರ್ ಪಾರ್ಟ್ಗೆ. ಲೋವರ್ ಪೋರ್ಟ್ಗೆ ಬಂದಿದೀವಿ ಇವಾಗ. ಅದು ಪೋರ್ಟ್ ಅಕೋಟಾಗೆ ಫುಲ್ ಸುತ್ತಕೊಂಡು ಫುಲ್ ಸುತ್ತಾಡ್ಕೊಂಡ ಅದ ಪೋರ್ಟ್ ನ ಫುಲ್ ಸುತ್ತಾಡ್ಕೊಂಡು ಈಗ ಲೋವರ್ ಪೋರ್ಟ್ ನಾಗ ಬಂದೀವಿ. ಇದು ಸಹ ಅದೇ ಪೋರ್ಚುಗೀಸರ್ ಕಟ್ಟಿರೋ ಪೋರ್ಟ್ ಇದು ಸಹ. ಇದು ಸಖತ್ತಾಗಿ ನೋಡಕ್ಕೆ ಮಾತ್ರ. ಅದ ಮೇನ್ ಪೋರ್ಟ್ ಇಂದ ಅಲ್ಲಿ ಬರಕ್ಕೆ ಜಸ್ಟ್ 3 ಕಿಲೋಮೀಟರ್ ಅಷ್ಟೇ. ಅಲ್ಲಿಂದ ಇಲ್ಲಿ ಬಂದು ಸುತ್ತಬೋದ. ಜನ ಬಂದಾರ್ತಾರೆ. ಬೀಚ್ ಮಧ್ಯೆ ಇದನ್ನ ಕಟ್ಟಿಬಿಟ್ಟಾರ. ಕಾನಿ 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 ಸಖತ್ತಾಗಿದೆ ಪ್ಲೇಸ್ ಮಾತ್ರ ನೋಡಕ್ಕೆ. ಇದು ಆಳ ಇರ್ಬೋದು ಅದು. ಅವೇ ಅಲ್ಲಿ ಮೆಟ್ಲಿತ್ತ, ನಾವು ಮೆಟ್ಲಿಂದ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಇದ್ರ ಒಳಗಿಂದ ಹೆಂಗ್ ಕಾಣ್ತಿದ್ ನೋಡಿ. ಓ ಏನು ಯಾವ ರೀತಿ ಕಟ್ಟಾರ ನೋಡಿ ಇದನ್ನ. ಇದನ್ನ ಫುಲ್ ಆಗಿ ಅಂದ್ರೆ ನೀರೊಳಗೆ ಇದನ್ನ ಹೇಗೆ ಎತ್ತಿರ್ಬೋದು ಅಂತ ಹೇಳಿ ಸಖತ್ತಾಗಿ ಕಟ್ಟಾರ ನೋಡಿ. ಸಿಡಿನ ಯೂಸ್ ಮಾಡ್ಕೊಂಡು ಹತ್ತಂದ್ರೆ मछली जल की रानी है, जीवन उसका पानी है, यहाँ मर के पड़ी हुई है. ಅದೊಂದು ಪೋರ್ಟ್ ಅನ್ನು ನೋಡಿ ಈಗ ಮುಂದೆ ಹೋಗ್ತಾ ಇದ್ದೀವಿ. ಭಯಂಕರವಾದ ಗಾಳಿ ಮಾತ್ರ ಫುಲ್ ಬಿಸ್ತಾ ಇದೆ. ಗಾಳಿ ಮಾತ್ರ ಫುಲ್ ಬಿಸ್ತಾ ಇದೆ. ಭಯಂಕರವಾದ ಗಾಳಿ. ಇದೇ ತರಹದ ಕಲ್ಲು ಬಂಡೆಗಳನ್ನು ಕೋರಿ. ಸೊ ನೆಕ್ಸ್ಟ್ ಡೆಸ್ಟಿನಿ ಇಸ್ ಅವರ್ ಹೋಮ್. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ. ಫುಲ್ ಎಂಜಾಯ್ ಮಾಡಿದ್ವಿ. ಫುಲ್ ಮಸ್ತ್ ಆಗಿತ್ತು ಟ್ರಿಪ್ ಎಲ್ಲ ಚೆನ್ನಾಗಿತ್ತು.